ನಮಸ್ಕಾರ ವೀಕ್ಷಕರೇ, ನಾವಿವತ್ತಿನ ಗಡಿ ಭಾಗವಾಗಿರುವಂತ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕದಲ್ಲಿ ಇದೀವಿ. ವೀಕ್ಷಕರೇ, ನಿಜಕ್ಕೂ ಕೂಡ ನಡೆದಾಡುವಂತ ದೇವರು ಅಂತೇಳಿ ಕರೆಯಲ್ಪಡುವಂತ ಮತ್ತು ಎಲ್ಲ ಭಕ್ತರಿಗೆ ಏನಪ್ಪಾ ಅಂದ್ರೆ ಪ್ರಸಾದದ ಮೂಲಕವಾಗಿ, ಅನ್ನದಾಸೋಹದ ಮೂಲಕವಾಗಿ, ಹಲವಾರು ರೀತಿಯಾದಂತ ಸೇವೆಗಳ ಮೂಲಕನೇ ಜಗತ್ಪ್ರಸಿದ್ಧಿಯಾಗಿರುವಂತಹ ಹವಾ ಮಲ್ಲಿನಾಥ್ ಮಹಾರಾಜರ ಒಂದು ಜನ್ಮದಿನವನ್ನ ಇವತ್ತಿನ ಕೊಂಡ ಏನಿದೆ ಅಗ್ನಿಕುಂಡದ ಎದುರುಗಡೆ ಇರುವಂತ ಒಂದು ಎಲ್ಲಾ ಶಾಪ್ನವರಾಗಿರ್ಬೋದು, ಎಲ್ಲ ಒಂದು ಗೆಳೆಯರು ಸೇರ್ಕೊಂಡು ಇವತ್ತಿನ ದಿನ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಕಾರ್ಯಕ್ರಮ ಸುಮಾರು 4 ರಿಂದ 5 ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನ ಹವಾ ಮಲ್ಲಿನಾಥ್ ಮಹಾರಾಜರ ಜನ್ಮ ದಿನದ ಪ್ರಯುಕ್ತವಾಗಿ ಮಾಡ್ತಾರೆ. ನಿಜತ್ ಸಿಂಗ್ ಅವರ ಜನ್ಮದಿನವಾಗಿರ್ಬೋದು, ದೇಶಭಕ್ತರ ಜನ್ಮದಿನವಾಗಿರ್ಬೋದು, ಮುಂತಾದವುಗಳನ್ನ ಏನಪ್ಪಾ ಒಂದು ಜಮ್ಮು ಕಾಶ್ಮೀರದಲ್ಲಾಗಿರ್ಬೋದು, ಡೆಲ್ಲಿಯಲ್ಲಾಗಿರ್ಬೋದು, ಮುಂತಾದ ಕಡೆಗಳಲ್ಲಿ ಮಾಡುತ್ತಾ ಒಂದು ರಾಷ್ಟ್ರೀಯ ಮನೋಭಾವನೆಯನ್ನು ಕೂಡ ಬೆಳೆಸ್ತಾ ಬಂದಿದ್ದಾರೆ. ಜೈ ಭಾರತ್ ಮಾತಾ ಸೇವಾ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಹವಾ ಮಲ್ಲಿನಾಥ್ ಅವರ ಒಂದು ಜನ್ಮ ದಿನವನ್ನ ಇವತ್ತಿನ ದಿನ ಏನಂದ್ರೆ ಒಂದು ಇಲ್ಲಿ ಸಡಗರ ಸಂಭ್ರಮ ಮಾಡಿ ಹವಾ ಮಲ್ಲಿನಾಥ್ ಮಹಾರಾಜ್ ಕಿ ಜೈ. ಪ್ರತಿ ವರ್ಷವೇ ಮುತ್ತರ ಬಡ್ಡೆ ಮಾಡ್ತೇವ್ರಿ. 4 ವರ್ಷಗಳ ಮಾಡ್ತೇವೆ. ಅನ್ನ ಬ್ಯಾಳಿ ಶಿವಟು ಅನ್ನದಾಸೋಗ ಇವಾಗ 4 ವರ್ಷ ಆಯ್ತು ಮಾಡ್ತಾ ಇದ್ದೇವೆ. ಈ ವರ್ಷ ಎಲ್ಲರೂ ಕಲ್ತಿ ಹುಮ್ನಾಬಾದ್ನಾಗ ಎಲ್ಲರೂ ನಮ್ಮ ದೋಸ್ತರು ಕಲ್ತಿ ಎಲ್ಲರೂ ಹೆಲ್ಪ್ ಮಾಡ್ಯಾರ. ಅಪೂರ್ ಆಶೀರ್ವಾದ ಹಿಂಗೆ ಇರಲಿ, ಇನ್ನಷ್ಟು ಮುಂದೆ ಬರುವಂತ ದಿನಗಳು ಹೆಚ್ಚಿಗೆ ಮಾಡೋಣ. ಪ್ರತಿ ವರ್ಷದಂತೆ ಎಲ್ಲ ಜನ ಸೇರಿ ಅಣ್ಣ ತಮ್ಮರು ಎಲ್ಲ ಬೆಳಗ ಸೇರಿ ಪ್ರಸಾದ ಮಾಡೋದು, ಅನ್ನ ಸಾಂಬಾರು ಶಿರಾ. ಪ್ರತಿ ವರ್ಷದಂತೆ ಹವಾ ಮಲ್ಲಿನಾಥ್ ಅವರು ನಮ್ಮ ಮೇಲೆ ಆಶೀರ್ವಾದ ಇರ್ಲಿ ಅಂತ ನಾವು ಬಹಳ ಅಪ್ಪೋರಿಗೆ ಕರ್ಸ್ಕೋಬೇಕಂತ ನಮ್ಮ ಆಸೆ ಬಹಳ ಐತಿ. ಎಲ್ಲ ಶಕ್ತಿ ಆಶೀರ್ವಾದ ಇರ್ಲಿ ಅವ್ರದ್ದು. ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕರು ಹಾಗೂ ಅನಾಥ ಮತ್ತು ಅನೇಕ ಹಸುವಾದವರಿಗೆ ಅನ್ನ ನೀಡುವಂತ ಕಲ್ಲಲ್ಲಿ ಕುಂತ ಕಪ್ಪೆಗೆ ಹೆಂಗ ದೇವ್ರ ಅನ್ನ ಕೊಡ್ತಾನ, ಹಂಗ ಪ್ರತಿಯೊಂದು ಹಾದಿ ಬೀದಿಯಲ್ಲಿ ಎಲ್ಲೇ ಇರ್ಲಿ, ಯಾರು ಹಸುವಾಗಿವಂತ ಹಿಂಗ್ ಬಂತು ಅಂತಂದ್ರೆ ಅಲ್ಲಿ ಹವಾ ಮಲ್ಲಿನಾಥ್ ಮಹಾರಾಜರು ಏನೇ ಅಲ್ಲಿ ಒಬ್ಬಲ್ಲಿ ಏನಾರ ಫ್ರೂಟ್ಸ್ ಇರ್ಲಿ, ಅನ್ನ ಇರ್ಲಿ, ಕಬ್ಬಿನ ಹಾಲು ಯಾವುದೇ ನೋಡಲ್ದೇನೆ ಹರುವಂತೆಲ್ಲ ದಾಸೋಹ ಮಾಡ್ತಾರ. ಗಲ್ಲಿಯಿಂದ ದಿಲ್ಲಿವರೆಗೆ ಇವತ್ತು ಯಾರ್ದಾರ ಮಠಗಳವ ಅಂದ್ರೆ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ಮಠಗಳವ. ಇವತ್ತು ಎಷ್ಟೋ ಏನಂದ್ರೆ ಮಠಾಧೀಶರು ಇದ್ದಿದ್ ಮಠಗಳದಾಗೆ ಏನಂದ್ರೆ ಇದ್ದಿದ್ ಮಠಗಳ ಜಾಗದಾಗೆ ಕಾಂಪ್ಲೆಕ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಕಮರ್ಷಿಯಲ್ ಮಾಡಿ ರೊಕ್ಕ. ಬಟ್ ಹವಾ ಮಲ್ಲಿನಾಥ್ ಮಹಾರಾಜರದ್ದು ಒಂದು ಖಾಸಿಯತ್ ಅದ. ಅವ್ರು ಎಲ್ಲೇ ಹೋಗ್ಲಿ ಅಲ್ಲಿ ಅವ್ರಿಗೆ ಭಕ್ತರು ಕೊಟ್ಟಿದಂತ ಜಮೀನೊಳಗ ಲಿಂಗವನ್ನು ಸ್ಥಾಪನೆ ಮಾಡಿ ಅಲ್ಲಿ ಧರ್ಮದ ಒಂದು ಸಂಸ್ಕೃತಿಯನ್ನು ಬೆಳವಣಿಗೆ ಮಾಡ್ತಾರ. ಅಂತ ಇವತ್ತು ಶಕ್ತಿ ಯಾರು ಬರ್ಲದ ಅಂದ್ರೆ ಹವಾ ಮಲ್ಲಿನಾಥ್ ಮಹಾರಾಜರು ಬರ್ಲದ. ಇವತ್ತು ಇಡೀ ದೇಶದಂತ ಒಂದೇ ಭಾರತ ಮಾತೆ ಸೇವಾ ಸಮಿತಿಯ ಮೂಲಕ ಇಡೀ ಜಗತ್ತನ್ನು ಒಂದ್ ಮಾಡುವಂತ ಕೆಲಸ ಮಾಡ್ತಾರ ಅಂದ್ರೆ ಅವರೊಬ್ಬರೇ ಹವಾ ಮಲ್ಲಿನಾಥ್ ಮಹಾರಾಜರು. ಇವರ ಆಶೀರ್ವಾದ ಎಲ್ಲಾ ಯುವಕರಿಗೆ ಇವತ್ತು ಪ್ರೇರಣೆಯವರ. ಯಾವುದೇ ಜಾತಿ ಧರ್ಮ ಯಾವುದೇ ಭೇದ ಇಲ್ಲ. ಇವತ್ತು ಹವಾ ಮಲ್ಲಿನಾಥ್ ಮಹಾರಾಜರು ಅಂತಂದ್ರೆ ಎಲ್ಲಾ ಜಾತಿಯ ಧರ್ಮದ ಎಲ್ಲಾ ಧರ್ಮದ ಗುರುಗಳು ಎಲ್ಲಾ ಧರ್ಮದ ಜನರು ಇವತ್ತು ಒಬ್ಬರಿಗೆ ನಂಬ್ತಾರಂದ್ರೆ ಅವರು ಸೆಕೆಂಡ್ ಸಾಯಿಬಾಬಾ ಹವಾ ಮಲ್ಲಿನಾಥ್ ಮಹಾರಾಜರ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ಕೇಳ್ಕೊತ, ನಡೆದಾಡುವ ದೇವರು ಇವತ್ತು ಈ ಪ್ರಮಾಣದಾಗ ಇವತ್ತು ಏನಾರ ದಾಸೋಹ ನಡೆದದ. ಇಡೀ ಜಗತ್ತಿನಲ್ಲಿ ಇಡೀ ಭಾರತ ದೇಶದಲ್ಲಿ ಇವ್ರ ದಾಸೋಹ ನಡಲಿ ಅಂತ ಕೇಳ್ಕೊತೀವಿ. ಬೋಲ ಭಾರತ್ ಮಾತಾ ಕಿ, ಹವಾ ಮಲ್ಲಿನಾಥ್ ಮಹಾರಾಜ್ ಕಿ. ಕೂಡ ನಮ್ಮ ಸುದ್ದಿ ವಾಹಿನಿ ಕೂಡ ಇವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೆ.